ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿರ್ಗಮನದ ವೇಳೆ ರಾಜ್ಯಪಾಲರನ್ನ ಅಡ್ಡಗಟ್ಟಿದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಡ್ಡಿಪಡಿಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಪತ್ರ ಬರೆದಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ, ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ಪತ್ರ ಬರೆದಿದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕು, ಹಾಗೆ ಸದನದಿಂದ ಅಮಾನತು ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಮನವಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಬೆಳಿಗ್ಗೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಏನು ಮಾಡಬೇಕಿತ್ತು. ನಿನ್ನೆಯಿಂದಲೂ ಕೂಡ ನಡೀತಾ ಇರುವಂತಹ ಒಂದು ವಿವಾದ, ರಾಜ್ಯಪಾಲರು ಬರ್ತಾರೋ ಇಲ್ವೋ, ಬಂದ್ರೆ ಭಾಷಣ ಮಾಡ್ತಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಿತ್ತು ನಿನ್ನೆಯಿಂದ. ಬಟ್ ಇವತ್ತು ಅಧಿವೇಶನ ಆರಂಭವಾಯಿತು. ಜಂಟಿ ಅಧಿವೇಶನ ಸ್ಟಾರ್ಟ್ ಆದ ಮೇಲೆ ಭಾಷಣ ಮಾಡಬೇಕಾಗಿತ್ತು ರಾಜ್ಯಪಾಲರು. ಅವ್ರು ಬಂದ್ರು, ಭಾಷಣ ಮಾಡಿದ್ರು. ಬರೀ ಎರಡೆರಡು ಸಾಲ ಹೇಳಿ ಪೂರ್ತಿ ಭಾಷಣವನ್ನು ಓದದೆ ಅಲ್ಲಿಂದ ತೆರಳಿದ್ರು. ಇದು ಸ್ವಲ್ಪ ಅಲ್ಲಿ ಗೊಂದಲದ ವಾತಾವರಣಕ್ಕೆ ನಿರ್ಮಾಣವಾಯಿತು. ಬಟ್ ಇದನ್ನ ಬಹುಶಃ ನಿನ್ನೆಯಿಂದಲೇ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ. ಕಾಂಗ್ರೆಸ್ನ ಸದಸ್ಯರು ಅಥವಾ ಅಲ್ಲಿದ್ದಂಥ BJP JDSನ ಸದಸ್ಯರು ಎಲ್ಲರೂ ಕೂಡ ಬಹುಶಃ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ರಾಜ್ಯಪಾಲರು ಇವತ್ತು ಬಂದರೂ ಕೂಡ ಪೂರ್ತಿ ಭಾಷಣವನ್ನು ಓದ್ತಾರಾ ಓದಲ್ವಾ ಅನ್ನುವಂಥದ್ರ ಬಗ್ಗೆ ಬಹುಶಃ ಅವ್ರಿಗೂ ಒಂದು ರೀತಿ ಆಲೋಚನೆ ಇದ್ದೇ ಇರುತ್ತೆ, ಏನಾಗಬಹುದು ಅನ್ನುವಂಥದ್ದು. ಹಾಗೆ ರಾಜ್ಯಪಾಲರು ಭಾಷಣವನ್ನ ಪೂರ್ತಿ ಓದದೇನೆ ಬರೀ 2 ಲೈನ್ ಓದಿ ಜೈ ಹಿಂದ್ ಅಂತ ಹೇಳಿ ತೆರಳದ ಮೇಲೆ BK ಹರಿಪ್ರಸಾದ್ ಅವರು ಅಲ್ಲಿ ವರ್ತಿಸಿದಂತಹ ರೀತಿ ಈಗ ಟೀಕೆಗೆ ಗುರಿಯಾಗ್ತಾ ಇದೆ. ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್, ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್, ಒಬ್ಬ MLC BK ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ತಡೆ ಓಡ್ತಾರೆ ಅಂತದಾದ್ರೆ ಇದು ಸರಿನಾ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಎದ್ದಿವೆ. ಇದನ್ನ ವಿಪಕ್ಷ ಕೂಡ ಟೀಕೆ ಮಾಡ್ತಾ ಇದೆ. BK ಹರಿಪ್ರಸಾದ್ ಅವರು ಏಕಾಏಕಿ ಹಿಂಗೆ ಮುಂದೆ ಹೋಗಿದ್ದು, ರಾಜ್ಯಪಾಲರನ್ನ ತಡೆಯೋ ಪ್ರಯತ್ನ ಮಾಡಿದ್ದು, ನೀವು ಹಿಂಗೆ ಹೋಗೋ ಹಾಗಿಲ್ಲ, ಪೂರ್ತಿ ಓದಬೇಕು, ನೀವು ಭಾಷಣವನ್ನ ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ದಂಥದ್ದು. ಇದು ಸರಿನಾ? ಅಂದರೆ ರಾಜ್ಯಪಾಲರು ಅವ್ರು ಬರಬೇಕಿತ್ತು, ಅವ್ರು ಸದನಕ್ಕೆ ಬಂದರು, ಆದರೆ ಭಾಷಣವನ್ನು ಮಾಡಬೇಕಿತ್ತು, ಮಾಡಿದ್ರು. ಬಟ್ 2 ಲೈನ್ ಓದಿದ್ರು, ಹೊರಟೋದ್ರು. ಆದರೆ BK ಹರಿಪ್ರಸಾದ್ ಅವರು ನಿಜಕ್ಕೂ ಇದು ಮಾಡಿದಂಥ ರೀತಿ, ಅವ್ರನ್ನ ತಡೆ ಒಡ್ಡುವಂಥದ್ದು, ಒಬ್ಬ ಸಾಂವಿಧಾನಿಕ ಮುಖ್ಯಸ್ಥ ರಾಜ್ಯಪಾಲರು ಅಂತ ಹೇಳಿದ್ರೆ ಮಾಡಿದ ಸರಿನಾ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಕಿರಣ್, ಈಗ BK ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ಈ ರೀತಿಯಾಗಿ ಅಡ್ಡಗಟ್ಟಿದ್ದು, ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತವೆ, ಚರ್ಚೆ ಖಂಡಿತವಾಗ್ಲೂ ಆಗ್ತದೆ. ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್, ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಆಗಿರುವಂಥ BK ಹರಿಪ್ರಸಾದ್ ಅವರು ಈ ರೀತಿಯಾಗಿ ವರ್ತಿಸಿದ್ದು ಸರಿನಾ ಅಂತ ಹೇಳಿ ಇದನ್ನ ಈಗ BJP ಹೇಗೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ? ಈಗ ಸಭಾಪತಿಗಳಿಗೂ ಕೂಡ ಲೆಟರ್ ಬರೆದಿರುವಂಥದ್ದು ಏನು ಹೇಳುತ್ತೆ ಇದರಲ್ಲಿ? ಈಗ BJP ನಾಯಕರುಗಳು ಏನು ಮನವಿಯನ್ನು ಮಾಡ್ತಾ ಇದ್ದಾರೆ? ರೆಹಮಾನ್, BK ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ಅಡ್ಡಗಟ್ಟಿದ್ದ ವಿಚಾರವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಸಭಾಪತಿಗಳಿಗೆ ಪತ್ರ ಬರೆದಿರುವಂತಹ BJP ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದೆ. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಸದನದಿಂದ ಅಮಾನತು ಮಾಡಬೇಕನ್ನುವಂತಹ ಆಗ್ರಹವನ್ನ ವಿಧಾನ ಪರಿಷತ್ನ ವಿಪಕ್ಷ ಮುಖ್ಯ ಸಚೇತಕರು ಹಾಗೂ ವಿಪಕ್ಷ ನಾಯಕರು ಇಬ್ರು ಕೂಡ ಸಭಾಪತಿಯವರಿಗೆ ಪತ್ರ ಬರೆದು ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ವಿಧಾನಸಭೆ ಸ್ಪೀಕರ್ಗೂ ಕೂಡ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಪತ್ರವನ್ನ ಬರೆದು ಇಲ್ಲಿ ಯಾರ್ಯಾರು ಅಡ್ಡಿಪಡಿಸಿದ್ದಾರೋ, ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿದ ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಇಲ್ಲಿ BK ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ಅಡ್ಡಗಟ್ಟುವಂತ ಪ್ರಯತ್ನವನ್ನ ಮಾಡಿದ ವಿಚಾರವನ್ನ ಇಲ್ಲಿ ಒಂದಷ್ಟು ಅಂದ್ರೆ BK ಹರಿಪ್ರಸಾದ್ ಅವರನ್ನ ಹಿಂದಿನ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ BJP ಅದನ್ನ ಟೀಕಿಸುವಂತ ಕೆಲಸವನ್ನ ಮಾಡ್ತದೆ. ಅಂದ್ರೆ BK ಹರಿಪ್ರಸಾದ್ ಅವರನ್ನ ರೌಡಿ ಅನ್ನುವಂತಹ ರೀತಿಯಲ್ಲಿ ಕರೆಯುವಂತ ಕೆಲಸವನ್ನು ಕೂಡ BJP ಟ್ವೀಟ್ ಮುಖಾಂತರ ಮಾಡಿರುವಂತದ್ದು. ಹೀಗಾಗಿ BK ಹರಿಪ್ರಸಾದ್ ಮಾಡಿರುವಂತಹ ಕ್ರಮ ಸರಿಯಲ್ಲ. ಆ ಮೂಲಕವಾಗಿ ಅವರು ಸ್ಪಷ್ಟವಾಗ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಎನಿವೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಈಗ ಮುಖ್ಯ ಸಚೇತಕರು ಆಗಿರುವಂತಹ ಎನ್ ರವಿಕುಮಾರ್ ಅವರು ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಪರಿಷತ್ನ ವಿಪಕ್ಷ ನಾಯಕರು ಅವರು ಪತ್ರವನ್ನು ಬರೆದಿದ್ದಾರೆ. ಈಗ ಆಗ್ರಹ ಪಡಿಸ್ತಾ ಇದ್ದಾರೆ, ನೀವು ಇವ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ರೀತಿಯಾಗಿ ಒಬ್ಬ MLC ಹೀಗೆ ರಾಜ್ಯಪಾಲರನ್ನ ತಡೆಯೊಡ್ಡುವಂಥದ್ದು ಇದು ಸರಿಯಲ್ಲ, ಅವ್ರನ್ನ ವಜಾ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇವೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.